Hello dear students, welcome to another YouTube video. So in this YouTube video, we shall talk of the law of conservation of angular momentum. So what is our next topic? Law of conservation of angular momentum. Law of conservation of angular momentum. ಹೌದಾನೆ. So you know the relation between angular momentum ಮತ್ತು torque. So L is the angular momentum and tau is the torque. ಹೌದಾನೆ. It is for system of particles. ಅದೇ ಇಕ್ವೇಷನ್ ಬರೆದಿದ್ವಿ ಫಾರ್ ಸಿಂಗಲ್ ಪಾರ್ಟಿಕಲ್. ಜಸ್ಟ್ ಲೈಕ್ ಅರ್ತ್ ರೊಟೇಟಿಂಗ್ ಅರೌಂಡ್ ದ ಸನ್. ಸಿಂಗಲ್ ಪಾರ್ಟಿಕಲ್ ಇದ್ದರೆ ಈ ಇಕ್ವೇಷನ್, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಇದ್ದರೆ ಈ ಇಕ್ವೇಷನ್. ಆಯ್ತಾನೆ. ಇಲ್ಲಿ ಕ್ಯಾಪಿಟಲ್ ಅಲ್ಲಿ ಯೂಸ್ ಮಾಡ್ತೀವಿ ಆ್ಯಂಗ್ಯುಲರ್ ಮೊಮೆಂಟಮ್ಗೆ, ಇಲ್ಲಿ ಸ್ಮಾಲ್ ಅಲ್ಲಿ ಯೂಸ್ ಮಾಡ್ತೀವಿ ಫಾರ್ ಸಿಂಗಲ್ ಪಾರ್ಟಿಕಲ್. ಇಲ್ಲಿ ಟೌ ಎಕ್ಸ್ಟರ್ನಲ್ ಅಂತ ಹೇಳ್ತೀವಿ, ಇಲ್ಲಿ ಬರೀ ಟೌ ಅಂತ ಬರಿತೀವಿ. ಹೌದಾನೆ. ಸೊ ದಿಸ್ ರಿಲೇಷನ್ ಅಂದರೆ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ರಿಲೇಷನ್? ದ ರೇಟ್ ಆಫ್ ಚೇಂಜ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್ ಈಸ್ ಈಕ್ವಲ್ ಟು ದ external torque. It is just like dp by dt is equal to force, Newton second law. Rate of change of linear momentum is equal to the net force applied external force. ಅದೇ ಥರ the rate of change of angular momentum dl by dt is equal to tau external. ಹೌದಾನೆ. ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಆ್ಯಂಗ್ಯುಲರ್ ಮೊಮೆಂಟಮ್ ಕ್ಯಾಪಿಟಲ್ ಎಲ್ ಅಥವಾ ಸ್ಮಾಲ್ ಎಲ್ ಮತ್ತು ಎಕ್ಸ್ಟರ್ನಲ್ ಟಾರ್ಕ್ ಟೌ ಎಕ್ಸ್ಟರ್ನಲ್. ಹೌದಾ. ಸೊ ನೆಕ್ಸ್ಟ್ ಟಾಪಿಕ್ ಈಸ್ law of conservation of angular momentum. Law of conservation, in physics we have many conservation laws. Law of conservation of energy, law of conservation of mass, law of conservation of linear momentum ಓದಿದ್ವಿ ಇದೆ ಚಾಪ್ಟರ್ಲಿ 4-5 ವಿಡಿಯೋ ಹಿಂದ್ಗಡೆ. ಹೌದಾನೆ. ನೆಕ್ಸ್ಟ್ ಇವಾಗ ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್ ಎಲ್. ಹೌದಾನೆ. ಸೊ ನೋಡೋಣ ಏನಂತ ಹೇಳ್ತೆ ಲಾ ಅಂತ. ಆಯ್ತಾ. ದಿಸ್ ರಿಲೇಷನ್ ಡಿ ಎಲ್ ಬೈ ಡಿ ಟಿ ಇಸ್ ಟೌ ಎಕ್ಸ್ಟರ್ನಲ್. ಹೌದಾ. ಟೌ ಎಕ್ಸ್ಟರ್ನಲ್ ಅಂದರೆ ಎಕ್ಸ್ಟರ್ನಲ್ ಟಾರ್ಕ್ ಅಂದ ತಕ್ಷಣ ನೆನಪಾಗುತ್ತೆ ನಿನಗೆ. ಏನು ಟಾರ್ಕ್ ಅಂದ ತಕ್ಷಣ ಬಾಗಿಲು ತಳ್ಳೋದು. ಟಾರ್ಕ್ ಏನದು? ಇಟ್ ಈಸ್ ದ ರೊಟೇಷನಲ್ ಇಕ್ವಲೆನ್ಸ್ ಆಫ್ ಫೋರ್ಸ್. ಅಂದರೆ ನಾವು ಲೀನಿಯರ್ ಮೋಷನಲ್ಲಿ ಫೋರ್ಸ್ ಅಂತ ಏನೇನು ಹೇಳ್ತೀವೋ ಅದ್ರ ಬದಲು ರೊಟೇಷನಲ್ ಮೋಷನಲ್ಲಿ ನಾವು ಟಾರ್ಕ್ ಅಂತ ಕರಿತೀವಿ. ಟೌ ಅಷ್ಟೇ ಡಿಫ್ರೆನ್ಸ್. ಏನು ಟಾರ್ಕ್ ಅಂದರೆ ಏನು ದೊಡ್ಡದಿಲ್ಲ. ಹೌದಾನೆ. ಸೊ ಇಫ್ ದ ನೆಟ್ ಎಕ್ಸ್ಟರ್ನಲ್ ಟಾರ್ಕ್, ಇಫ್ ಟೌ ಎಕ್ಸ್ಟರ್ನಲ್ ಅಂದರೆ ಹೊರಗಿನಿಂದ ಯಾವುದೇ ಟಾರ್ಕ್ ಇಲ್ಲದೆ ಇದ್ದರೆ, ಇಫ್ ಇಟ್ ಈಸ್ ಝೀರೋ. ಹೌದಾನೆ. ಇಫ್ ದ ನೆಟ್ ಎಕ್ಸ್ಟರ್ನಲ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ದ ಬಾಡಿ ಈಸ್ ಝೀರೋ ಅಂದರೆ ಯಾವುದೇ ಬಾಡಿಯ ಮೇಲೆ, ಯಾವುದೇ ರಿಜಿಡ್ ಬಾಡಿ ಮೇಲೆ ಹೊರಗಿನಿಂದ ಯಾವುದೇ ಟಾರ್ಕು ಇಲ್ಲದೆ ಇದ್ದರೆ ಅವಾಗ ಟೌ ಎಕ್ಸ್ಟರ್ನಲ್ ಝೀರೋ ಆದ ತಕ್ಷಣ ಈ ಇಕ್ವೇಷನ್ ಏನಾಗುತ್ತೆ? ದಿಸ್ ಇಕ್ವೇಷನ್ ಬಿಕಮ್ಸ್ ಡಿ ಎಲ್ ಬೈ ಡಿ ಟಿ. ಟೌ ಎಕ್ಸ್ಟರ್ನಲ್ ಏನಾಗುತ್ತೆ? ಝೀರೋ ಆಯಿತು. ಇಟ್ ವಿಲ್ ಬಿ ಝೀರೋ. ಅಂದರೆ ಡಿಫ್ರೆನ್ಸಿಯೇಷನ್ ಡಿ ಎಲ್ ಬೈ ಡಿ ಟಿ ಅಂದರೆ ಏನು? ಇಟ್ ಇಸ್ ಡಿಫ್ರೆನ್ಸಿಯೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್. ಸೊ ಡಿಫ್ರೆನ್ಸಿಯೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಏನಾಗ್ಬಿಟ್ಟಿದೆ? ಝೀರೋ ಆಗಿದೆ. ನಿನಗೆ ಗೊತ್ತು ಯಾವಾಗ ಡಿಫ್ರೆನ್ಸಿಯೇಷನ್ ಝೀರೋ ಆಗುತ್ತೆ ಅಂದರೆ ಇದು ಕಾನ್ಸ್ಟೆಂಟ್ ಇದ್ದಾಗ, ಎಲ್ ಕಾನ್ಸ್ಟೆಂಟ್ ಇದ್ದಾಗ. ಅರ್ಥ ಏನು? ಇಂಪ್ಲೈಸ್ ಎಲ್ ಈಸ್ ಕಾನ್ಸ್ಟೆಂಟ್ ಅಂದರೆ ಆ್ಯಂಗ್ಯುಲರ್ ಮೊಮೆಂಟಮ್ ಈಸ್ ಕಾನ್ಸ್ಟೆಂಟ್. ಸೊ ದಿಸ್ ಇಸ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್. ಹೌದಾನೆ. ಅಂದರೆ ವಾಟ್ ಇಸ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್? ದ ಆ್ಯಂಗ್ಯುಲರ್ ಮೊಮೆಂಟಮ್ ಆಫ್ ರಿಜಿಡ್ ಬಾಡಿ, ಯಾವುದೇ ಒಂದು ರಿಜಿಡ್ ಬಾಡಿದ ಆ್ಯಂಗ್ಯುಲರ್ ಮೊಮೆಂಟಮ್ ಕಾನ್ಸ್ಟೆಂಟ್ ಇರುತ್ತೆ. ಯಾವಾಗ? ಇಫ್ ದ ನೆಟ್ ಎಕ್ಸ್ಟರ್ನಲ್ ಟಾರ್ಕ್ ಈಸ್ ಝೀರೋ. ಅದ್ರ ಮೇಲೆ ಯಾವುದೇ ಎಕ್ಸ್ಟರ್ನಲ್ ಟಾರ್ಕ್ ಆ್ಯಕ್ಟ್ ಮಾಡದೇ ಇದ್ದರೆ ಆವಾಗ ಅದರ ಆ್ಯಂಗ್ಯುಲರ್ ಮೊಮೆಂಟಮ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ದಿಸ್ ಇಸ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್. ನೀವು ಕೇಳ್ತಾನೆ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್. ಎಕ್ಸ್ಪ್ಲನೇಷನ್ 3 ಇಕ್ವೇಷನ್ ಬರೀತೀರ, ನೋಟ್ಸ್ ಕಳಿಸ್ತೀನಿ. ಹೌದಾನೆ. ಸೊ ದ ಆ್ಯಂಗ್ಯುಲರ್ ಸ್ಟೇಟ್ಮೆಂಟ್ ಏನಂತ ಹೇಳ್ತೀರಾ? ದ ಆ್ಯಂಗ್ಯುಲರ್ ಮೊಮೆಂಟಮ್ ಆಫ್ ರಿಜಿಡ್ ಬಾಡಿ ರಿಮೇನ್ಸ್ ಕಾನ್ಸ್ಟೆಂಟ್ ಇಫ್ ನೆಟ್ ಎಕ್ಸ್ಟರ್ನಲ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ದ ಬಾಡಿ ಈಸ್ ಝೀರೋ. ಸೊ ದಿಸ್ ಇಸ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್. ಹೌದಾನೆ. ಸೊ ಈ ಥರ ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮನ್ನು ಹೇಳ್ಬಿಟ್ವಿ ಸರ್. ಬಟ್ ಎಲ್ಲಿ ನೋಡ್ತೀವಿ ಅದನ್ನ ನಿಜ ಜೀವನದಲ್ಲಿ? ಇನ್ ಡೈಲಿ ಲೈಫ್ ಎಲ್ಲರೂ ನಾವು ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್ನ ನೋಡ್ತೀವ ಸರ್? ಹೌದು, ನೋಡ್ತೀವಿ. ಇನ್ ಮೆನಿ ಸಿಚುಯೇಷನ್ ವಿ ಎಕ್ಸ್ಪೀರಿಯನ್ಸ್. ನೋಡೋದೇನು, ನಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್. ಸೊ ಯು ಕ್ಯಾನ್ ಸಿ ಇನ್ ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮಲ್ಲಿ ನೋಡಿ. ಸೊ ದಿಸ್ ಗರ್ಲ್ ಏನು ಮಾಡ್ತಾ ಇದ್ದಾರೆ? ಶಿ ಈಸ್ ಐಸ್ ಸ್ಕೇಟಿಂಗ್. ಏನು ಮಾಡ್ತಾ ಇದ್ದಾರೆ ಅವಳು? ಐಸ್ ಸ್ಕೇಟಿಂಗ್ ನೋಡಿದರೆ ಟಿ ವಿಲೆಲ್ಲ ಐಸ್ ಮೇಲೆ ಅವಳು ಸ್ಕೇಟಿಂಗ್ ಮಾಡ್ತಾ ಇದ್ದಾರೆ. ಶಿ ಈಸ್ ರೊಟೇಟಿಂಗ್ ನೋಡಿ, ರೊಟೇಟ್ ಆಗ್ತಾ ಇದ್ದಾಳೆ. ಹೌದಾ? ಇಲ್ಲಿ ನೋಡಿ ಕೈನ ಅವಳು ಅಗಲ ಮಾಡಿದ ತಕ್ಷಣ ಅವಳು ಒಮೆಗಾ ಇದೆಯಲ್ಲ, ಅಂದರೆ ಆ್ಯಂಗ್ಯುಲರ್ ಸ್ಪೀಡು ಏನಾಗ್ಬೋದು? ಕಡಿಮೆ ಆಗುತ್ತೆ. ಅದೇ ಅವಳು ಕೈನ ಹತ್ರ ತಂದ ತಕ್ಷಣ, ಅವಳ ಬಾಡಿ ಹತ್ರ ತಂದ ತಕ್ಷಣ ಅವಳು ಆ್ಯಂಗ್ಯುಲರ್ ಸ್ಪೀಡ್ ಅಂತ ಜಾಸ್ತಿ ಆಗ್ಬಿಡುತ್ತೆ. ಹೌದಾ? ಸೊ ಇಲ್ಲೆಲ್ಲ ಏನಾಗಿದೆ? ಇಟ್ ಈಸ್ ಕನ್ಸರ್ವ್ಡ್. ಅವಳು ಕೈನ ಅಗಲನಾದ್ರು ತಗೊಂಡೋಗ್ಲಿ ಅಥವಾ ಕೈನ ಅವಳ ಬಾಡಿ ಹತ್ರನಾದ್ರು ತಂಬಲ್ಲಿ, ಅವಳು ಎಲ್ ಅಂದರೆ ಆ್ಯಂಗ್ಯುಲರ್ ಮೊಮೆಂಟಮ್ ಇಟ್ ಈಸ್ ಕನ್ಸರ್ವ್ಡ್, ಇಟ್ ಈಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಯಾಕಂದರೆ ಅವಳ ಮೇಲೆ ಯಾವುದೇ ಎಕ್ಸ್ಟರ್ನಲ್ ಟಾರ್ಕ್
ಟೌ ಎಕ್ಸ್ಟರ್ನಲ್ ಹೊರಗಿನಿಂದ ಯಾರು ಅವಳ ಮೇಲೆ ಟಾರ್ಕ್ನ ಅಪ್ಲೈ ಮಾಡ್ತಾ ಇಲ್ಲ. ಸಿನ್ಸ್ ದ ಎಕ್ಸ್ಟರ್ನಲ್ ಟಾರ್ಕ್ ಆನ್ ದಿಸ್ ಗರ್ಲ್ ಈಸ್ ಝೀರೋ, ಅವಳ ಆ್ಯಂಗ್ಯುಲರ್ ಮೊಮೆಂಟಮ್ ಅವಳ ಕೈ ಅಗಲ ಮಾಡಿದಾಗ ಎಷ್ಟಿರುತ್ತೋ ಅವಳ ಕೈನ ಹತ್ರ ತಂದಾಗಲೂ ಅಷ್ಟೇ ಇರುತ್ತೆ. ಹೌದಾ, ನೀನು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಹೌದಾನೆ. ಸೊ ಯಾವುದೋ ಒಂದು ನಿಮ್ಮ ಮನೇಲಿ ರೊಟೇಟಿಂಗ್ ಚೇರ್ ಇದ್ದರೆ ಕೂತ್ಕೊಂಡು ಅದ್ರ ಮೇಲೆ ಹುಷಾರು ಬಿದ್ದಿದ್ದೀರಾ. ಹೌದಾನೆ. ಸೊ ಯಾರು ತಿರುಗ್ಸಕ್ಕೆ ಹೇಳಿ ನಿಮ್ಮ ಕೈನ ಹತ್ರ ಹಿಡ್ಕೊಳ್ಳಿ, ನೀವು ಜೋರ ತಿರುಗ್ತಾ ಇರುತ್ತೆ. ಅದೇ ನೀವು ಕೈನ ಈ ಥರ ಸ್ಟ್ರೆಚ್ ಮಾಡಿ ನೀನು ರೊಟೇಷನ್ ಸ್ಪೀಡ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಹೌದಾ, ದಟ್ ಈಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್. ಹೌದಾ. ಸೊ ಯು ಕ್ಯಾನ್ ಅಬ್ಸರ್ವ್ ಅನದರ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್ ಇನ್ ಅವರ್ ಸೋಲಾರ್ ಸಿಸ್ಟಮ್. ಇಲ್ಲಿ ಇನ್ ಅವರ್ ಸೋಲಾರ್ ಸಿಸ್ಟಮ್ ಆಲ್ಸೋ ವಿ ಕ್ಯಾನ್ ಅಬ್ಸರ್ವ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್. ಹೌದಾನೆ. ನಮ್ದು ಏನು ಸೋಲಾರ್ ಸಿಸ್ಟಮ್ ಫಾರ್ಮ್ ಆಗಿದೆ ಅಥವಾ ಏನು ನಮ್ಮ ಯೂನಿವರ್ಸ್ ಫಾರ್ಮ್ ಆಗಿದೆಲ್ಲ ಮುಂಚೆ ಏನಾಯಿತು, ಇಟ್ ವಾಸ್ ಜಸ್ಟ್ ಎ ಗ್ಯಾಶಿಯಸ್, ಒಂದು ಗ್ಯಾಸ್ನ ಒಂದು ಗೋಳ ಇತ್ತು, ಈ ಥರ ಒಂದು ಉಂಡೆ, ಲಾಡು ಉಂಡೆ ಇದ್ದಂಗೆ. ಅದೇನಾಗ್ತಾಯಿತ್ತು, ರೊಟೇಟ್ ಆಗ್ತಾಯಿತ್ತು ಅದು ವಿತ್ ಇನ್ ಪರ್ಟಿಕ್ಯುಲರ್ ಡೈರೆಕ್ಷನ್ ವಿತ್ ಪರ್ಟಿಕ್ಯುಲರ್ ಆ್ಯಂಗ್ಯುಲರ್ ಸ್ಪೀಡ್ ಒಮೇಗಾ. ಅದೇನಾಯಿತು, ಡ್ಯೂ ಟು ಬಿಗ್ ಬ್ಯಾಂಗ್ಸ್ ಹಿಡಿದು ಇವೆಲ್ಲ ನೋಡಿ ಈ ಥರ ಗ್ಯಾಲಕ್ಸಿಗಳೆಲ್ಲ ಫಾರ್ಮ್ ಆಗ್ಬಿಟ್ಟಿದೆ. ದೀಸ್ ಆರ್ ಸಮ್ ಡಿಫ್ರೆಂಟ್ ಗ್ಯಾಲಕ್ಸೀಸ್. ಹೌದಾ. ಸೊ ಅಂದರೆ ಆವಾಗ ಈ ಉಂಡೆದು ಏನೇ ಆ್ಯಂಗ್ಯುಲರ್ ಮೊಮೆಂಟಮ್ ಇತ್ತಲ್ಲ ಎಲ್ಲೂ, ಮತ್ತು ಯಾವ ಡೈರೆಕ್ಷನ್ ತಿರುಗ್ತಾ ಇತ್ತಲ್ಲ ಅದು ಇವಾಗಲೂ ಅಷ್ಟೇ ಇದೆ ನೋಡಿ. ಇದ್ರದ್ದು ಎಲ್ ಮತ್ತು ಇದ್ರದ್ದು ಎಲ್ಲವುಳ್ದು ಎಲ್ಲೂ ಆವಾಗ ಎಷ್ಟಿತ್ತು ಅಷ್ಟೇ ಇದೆ. ಯಾಕಂದ್ರೆ ದಟ್ ಈಸ್ ಲಾ ಆಫ್ ಕನ್ಸರ್ವೇಷನ್. ಅಂದರೆ ಯಾಕಂದ್ರೆ ನಮ್ಮ ಯೂನಿವರ್ಸ್ ಮೇಲೆ ಯಾವುದೇ ಟೌ ಎಕ್ಸ್ಟರ್ನಲ್ ಝೀರೋ, ಹೊರಗಿನಿಂದ ಯಾರೇ ಟಾರ್ಕ್ನ ಅಪ್ಲೈ ಮಾಡಿಲ್ಲ, ಯಾವ ಟೌ ಎಕ್ಸ್ಟರ್ನಲ್ ಝೀರೋ ಆಗುತ್ತೋ ಅವಾಗೇನು ಆ್ಯಂಗ್ಯುಲರ್ ಮೊಮೆಂಟಮ್ ಇತ್ತು, ಇಡೀ ದೊಡ್ಡ ಉಂಡೆದು, ಬೆಂಕಿ ಉಂಡೆದು, ಇವಾಗಲೂ ಅಷ್ಟೇ ಆ್ಯಂಗ್ಯುಲರ್ ಮೊಮೆಂಟಮ್ ಇದೆ. ಸೊ ನೆಕ್ಸ್ಟ್ ಯು ಕ್ಯಾನ್ ಅಬ್ಸರ್ವ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್ ಇನ್ ದಿಸ್ ಡೈವರ್. ನೋಡಿ ಅವ್ನು ಡೈವ್ ಮಾಡ್ತಾ ಇದ್ದಾನೆ, ಆಯಿತಾ. ಸೊ ಈಸ್ ಡೈವಿಂಗ್. ಇಲ್ಲೂ ಅಷ್ಟೇ ವಿ ಕ್ಯಾನ್ ಅಬ್ಸರ್ವ್ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್. ನೋಡಿ ಇಲ್ಲಿಂದ ಬೀಳಕ್ಕೆ ಸ್ಟಾರ್ಟ್ ಮಾಡ್ದೆ. ಮೋಸ್ಟ್ಲಿ ಎಲ್ಲರೂ ಯಾರು ಮೋಸ್ಟ್ಲಿ ಈಜಾಡಿರ್ತೀರ, ಆಯಿತಾ. ಸೊ ಹಿಂಗೆ ರೊಟೇಟ್ ಆಗ್ತಾ ಇದ್ದಾನೆ, ಆಯಿತಾ, ರೊಟೇಷನಲ್ ಮೋಷನ್. ಹೌದಾ. ನೋಡಿ ಇಲ್ಲಿ ಅವನು ಯಾವಾಗ ಅವ್ನ ಬಾಡಿ ಹತ್ರ ತೊಡ್ದು ಇಲ್ಲಿದ್ದಾಗ ಅವನ್ನೆಲ್ಲ ಸ್ಟ್ರೆಚ್ ಮಾಡಿಬಿಟ್ಟಿದ್ದಾನೆ. ಅಂದರೆ ಅವನು ನಿಧಾನ ತಿರುಗ್ತಾ ಇರ್ತಾನೆ. ಅಂದರೆ ಒಮೆಗಾ ವಿಲ್ ಬಿ ಲೆಸ್, ಅಂದರೆ ಆ್ಯಂಗ್ಯುಲರ್ ಸ್ಪೀಡ್ ವಿಲ್ ಬಿ ಲೆಸ್. ಬಟ್ ಯಾವಾಗ ಅವನು ಬಾಡಿ ಹತ್ರ ತಂದುಬಿಡ್ತಾನೆ ಕೈ ಕಾಲನ್ನ, ಅವ್ನು ಜಾಸ್ತಿ ಫಾಸ್ಟಾಗಿ ತಿರುಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ, ಆಯಿತಾ. ಮತ್ತೆ ಅವ್ರು ಸ್ಟ್ರೆಚ್ ಮಾಡಿ ನಿಧಾನಕ್ಕೆ ಬೀಳ್ತಾನೆ. ಸೊ ಅಂದರೆ ಎಲ್ ಈಸ್ ಕನ್ಸರ್ವ್ಡ್, ಆ್ಯಂಗ್ಯುಲರ್ ಮೊಮೆಂಟಮ್ ಈಸ್ ಕನ್ಸರ್ವ್ಡ್ ಅಥವಾ ಇಟ್ ಈಸ್ ಕಾನ್ಸ್ಟೆಂಟ್, ಆಯಿತಾ. ಆಲ್ಸೋ ವಿ ಕ್ಯಾನ್ ಅಬ್ಸರ್ವ್ ಇಷ್ಟು. ಹೌದಾ. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ದಟ್ ಐ ಹ್ಯಾವ್ ಸಾರ್ಟೆಡ್ ಫಾರ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್, ಆಯಿತಾ. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ important topic is equilibrium of rigid body. What is the important topic? Equilibrium of rigid body. ಏನು equilibrium ಅಂದರೆ ಅಂತ, equilibrium of rigid body. ಯಾವುದೇ ಒಂದು ರಿಜಿಡ್ ಬಾಡಿ ಯಾವಾಗ ಈಕ್ವಿಲಿಬ್ರಿಯಮ್ಲಿದೆ ಅಂತ ಹೇಳ್ತೀವಿ ಅಂತ. ಹೌದಾನೆ. ಸೊ ನಿಮಗೆಲ್ಲ ಮೋಸ್ಟ್ಲಿ ಭಾಳ ಜನ ಮಾಡಿರ್ತೀರ, ಕೈಯಲ್ಲಿ ನೋಟ್ಬುಕ್ನ ಬ್ಯಾಲೆನ್ಸ್ ಮಾಡೋದು, ಆಯಿತಾ. ನಿಂತ್ಕೊಂಡು ಒಂದು ಬೆರಳಲ್ಲಿ ಹಿಂಗೆ ಬ್ಯಾಲೆನ್ಸ್ ಮಾಡ್ತೀರ, ಆಯಿತಾ. ಸೊ ಅಥವಾ ಒಂದು ಸ್ಕೇಲ್ ತಗೊಂಡು ಸ್ಕೇಲ್ನ ಕೈಯಲ್ಲಿ ಹಿಂಗೆ ಅಥವಾ ಒಂದು ಕಡ್ಡಿನ ಒಂದು ಬೆರಳಲ್ಲಿ ಹಿಂಗೆ ಬ್ಯಾಲೆನ್ಸ್ ಮಾಡೋದು, ಆಯಿತಾ. ಸೊ ಇದನ್ನೆಲ್ಲ ಮಾಡಿರ್ತೀರ, ಆಯಿತಾ. ಸೊ ದಟ್ ಈಸ್ ದ ಈಕ್ವಿಲಿಬ್ರಿಯಮ್. ಹೌದಾನೆ. ಸೊ ಹಾಗಾದ್ರೆ ಏನು ಬ್ಯಾಲೆನ್ಸ್ ಮಾಡ್ತೀವಿ ಅಂದರೆ ಯು ಆರ್ ಮೇಕಿಂಗ್ ದ ಬಾಡಿ ಟು ಬಿ ಇನ್ ಈಕ್ವಿಲಿಬ್ರಿಯಮ್. ಅಂದರೆ ಆ ಬಾಡಿನ ನೀವು ಈಕ್ವಿಲಿಬ್ರಿಯಮಲ್ಲಿ ಇಟ್ಟಿರ್ತೀಯ, ಅಂದರೆ ಬೀಳ್ದಂಗೆ ಅದು ತಿರುಗದಂಗೆ ಮೇಂಟೈನ್ ಮಾಡಿರ್ತೀಯ. ದಟ್ ಈಸ್ ಕಾಲ್ಡ್ ಈಕ್ವಿಲಿಬ್ರಿಯಮ್. ದಟ್ ಈಸ್ ಕಾಲ್ಡ್ ಆಸ್ ಈಕ್ವಿಲಿಬ್ರಿಯಮ್. ಹೌದಾನೆ. ಕೇಳ್ತಾನೆ ವಾಟ್ ಈಸ್ ಈಕ್ವಿಲಿಬ್ರಿಯಮ್ ಆಫ್ ರಿಜಿಡ್ ಬಾಡಿ ಅಂತ. ನೀನು ಹೇಳಬೇಕು ರಿಜಿಡ್ ಬಾಡಿ ಸೆಟ್ ಟು ಬಿ ಇನ್ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್. ಎಂಥ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ? ಯಾವುದೇ ಒಂದು ರಿಜಿಡ್ ಬಾಡಿ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮಲ್ಲಿದೆ ಅಂತ ಹೇಳ್ತೀವಿ. ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್. ಎನಿ ಬಾಡಿ ಅಥವಾ ಎನಿ ರಿಜಿಡ್ ಬಾಡಿ ಸೆಟ್ ಟು ಬಿ ಇನ್ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್. ಯಾವುದೇ ಒಂದು ರಿಜಿಡ್ ಬಾಡಿ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮಲ್ಲಿ ಇದೆ ಅಂತ ಹೇಳ್ತೀವಿ. ಯಾವಾಗ ಅಂದರೆ ಇಫ್ ಬೋತ್ ಲೀನಿಯರ್ ಮೊಮೆಂಟಮ್ P ಆ್ಯಂಡ್ angular momentum L are not changing with time, ಅಂದರೆ ರಿಜಿಡ್ ಬಾಡಿ ಕೇಳ್ತಾನೆ ವಾಟ್ ಈಸ್ ಕಂಡೀಷನ್ ಫಾರ್ ಈಕ್ವಿಲಿಬ್ರಿಯಮ್ ಆಫ್ ರಿಜಿಡ್ ಬಾಡಿ ಅಂತ. ನೀನು ಹೇಳಬೇಕು ರಿಜಿಡ್ ಬಾಡಿ ಸೆಟ್ ಟು ಬಿ ಇನ್ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್ ವಿತ್ ಇಫ್ ಬೋತ್, ಅಂದರೆ ಎರಡು ಲೀನಿಯರ್ ಮೊಮೆಂಟಮ್ P ಮತ್ತು ಆ್ಯಂಗ್ಯುಲರ್ ಮೊಮೆಂಟಮ್ L ಆರ್ ನಾಟ್ ಚೇಂಜಿಂಗ್ ವಿತ್ ಟೈಮ್. ಅಂದರೆ ಟೈಮ್ ಆದಂಗೆ ಅವು ಚೇಂಜ್ ಆಗಬಾರ್ದು, ಅವು ಕಾನ್ಸ್ಟೆಂಟ್ ಇರಬೇಕು. ಆವಾಗ ನಾವೇನು ಹೇಳ್ತೀವಿ, ಆ ಒಂದು ರಿಜಿಡ್ ಬಾಡಿ ಈಕ್ವಿಲಿಬ್ರಿಯಮಲ್ಲಿದೆ ಅಂತ ಹೇಳ್ತೀವಿ. ಹೌದಾನೆ. ಸೊ ಎರಡು ಥರ ಈಕ್ವಿಲಿಬ್ರಿಯಮಲ್ಲಿದೆ. ರಿಜಿಡ್ ಬಾಡಿ ಕ್ಯಾನ್ ಹ್ಯಾವ್ 2 ಟೈಪ್ಸ್ ಆಫ್ ಈಕ್ವಿಲಿಬ್ರಿಯಮ್. ಒಂದು ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್. ನೀವು ಟ್ರಾನ್ಸ್ಲೇಷನಲ್ ಮೋಷನ್ ಅಂದರೆ ಲೀನಿಯರ್ ಮೋಷನ್ ಅಂತ. ಹೌದಾನೆ. ಸೊ ಎ ರಿಜಿಡ್ ಬಾಡಿ ಸೆಟ್ ಟು ಬಿ ಇನ್ ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮ್. ಯಾವುದೇನು ರಿಜಿಡ್ ಬಾಡಿ ಟ್ರಾನ್ಸ್ಲೇಷನಲ್ ಈಕ್ವಿಲಿಬ್ರಿಯಮಲ್ಲಿದೆ ಅಂತ ಹೇಳ್ತೀವಿ. ಯಾವಾಗ
ಇಫ್ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ ಈಸ್ ಝೀರೋ ಅಂದರೆ ಎಫ್ ಎಕ್ಸ್ಟರ್ನಲ್, ಬೇಕಾದ್ರೆ ಸಮೇಷನ್ ಹಾಕೋಣ. ಸಮೇಷನ್ ಅಂದರೆ ನೆಟ್ ಅಂತ, ಎಫ್ ಸಫಿಕ್ಸ್ ಎಕ್ಸ್ಟರ್ನಲ್. ಇಫ್ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ ಈಸ್ ಝೀರೋ. ಕೇಳ್ತಾನೆ ವಾಟ್ ಈಸ್ ಟ್ರಾನ್ಸ್ಲೇಷನ್ ಇಕ್ವಿಲಿಬ್ರಿಯಮ್. ನೀನು ಹೇಳಬೇಕು ಎ ರಿಜಿಡ್ ಬಾಡಿ ಸೆಟ್ ಟು ಬಿ ಅಂಡರ್ ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮ್. ಟ್ರಾನ್ಸ್ಲೇಷನ್ ಮೋಷನಲ್ಲಿ ಫೋರ್ಸ್ ಹೌದಾನೆ. ಎ ರಿಜಿಡ್ ಬಾಡಿ ಸೆಟ್ ಟು ಬಿ ಇನ್ ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮ್ ಇಫ್ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ ಈಸ್ ಝೀರೋ. ಅಂದರೆ ಅದ್ರ ಮೇಲೆ ಯಾವುದೇ ಬಾಹ್ಯ ಬಲ, ಹೊರಗಿನಿಂದ ಯಾವುದೇ ಫೋರ್ಸು, ಒಟ್ಟು ಬಲ ಝೀರೋ ಇದ್ದರೆ ಅವಾಗ ಆ ಬಾಡಿ ಏನಾಗಿರುತ್ತೆ, ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಎಕ್ಸಾಂಪಲ್, ನೀನು ಯಾರೋ ಫ್ರೆಂಡ್ ನಿಂತಿದ್ದಾನಪ್ಪ, ಫ್ರೆಂಡ್ ಈಸ್ ಸ್ಟ್ಯಾಂಡಿಂಗ್, ಆಯಿತಾ. ಸೊ ಇನ್ನು ನೀನೇನು ಮಾಡ್ತೀಯ, ಈ ಕಡೆಯಿಂದ ಅವನ್ನ ದಾರಾಗಿ ಎಳೆದ್ಬಿಡ್ತೀಯ. ಅವಾಗ ಏನು ಮಾಡ್ತಾನೆ, ನಿನ್ನ ಕಡೆ ಓಡಿ ಬರ್ತಾನೆ, ಆಯಿತಾ. ಇವರು ಅಪ್ಲೈನ್ಸ್ ಸಮ್ ಎಕ್ಸ್ಟರ್ನಲ್ ಫೋರ್ಸ್. ನೀವು ಇನ್ನೊಬ್ಬ ಫ್ರೆಂಡ್ ಅವನ್ನ ಅಷ್ಟೇ ಫೋರ್ಸಿಂದ ಈ ಕಡೆನೇ ಎಳಿತಾನೆ. ಅಂದರೆ ನೀನು ಫೋರ್ಸ್ ಅಪ್ಲೈ ಮಾಡ್ತಿದ್ಯಾ, ಇವನು ಫೋರ್ಸ್ ಅಪ್ಲೈ ಮಾಡ್ತೇನೆ, ಬಟ್ ನೀನು ಎಷ್ಟು ಫೋರ್ಸ್ ಈ ಕಡೆ ಅಪ್ಲೈ ಮಾಡ್ತೀವಿ, ಇವನು ಅಷ್ಟೇ ಫೋರ್ಸ್ ಅಪ್ಲೈ ಮಾಡ್ತೇನೆ. ಅವಾಗ ಈ ಮನುಷ್ಯ ಮಧ್ಯೆ ಇರ್ತಾನೆ, ನಿಮ್ಮ ಫ್ರೆಂಡ್, ನಾವು ಸುಮ್ಮನೆ ನಿಂತಿರ್ತೀನಿ, ಆ ಕಡೆ ನೋವಲ್ಲಿ ಇಕ್ಲಿಬ್ರಿಯಮ್. ಅಂದರೆ ಹೊರಗಿನಿಂದ ಫೋರ್ಸ್ ಇದೆ, ಬಟ್ ಎರಡೂ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಏನಾಗ್ಬಿಟ್ಟಿದೆ, ಎರಡೂ ಫೋರ್ಸ್ ಕೂಡಿದ್ರೆ ಝೀರೋ ಆಗ್ಬಿಟ್ಟಿದೆ. ಅವಾಗ ಏನಾಗುತ್ತೆ, ದ ಬಾಡಿ ವಿಲ್ ಬಿ ಅಂಡರ್ ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮ್. ಅಂದರೆ ಅವನು ಎಲ್ಲಿರ್ತಾನೆ, ಇವನು ಅಲ್ಲೇ ಇರ್ತಾನೆ, ಬಟ್ ಒಬ್ಬರು ಹೇಳ್ಬಿಟ್ರೆ ಹೇಳ್ಕೊಂಬಂದ್ಬಿಡ್ತಾನೆ, ಹೌದಾನೆ. ಸೊ ಇಟ್ ಇಸ್ ದ ಕೇಸ್ ಆಫ್ ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮ್. ಹೌದಾ, ಕೇಳ್ತಾನೆ ವಾಟ್ ಇಸ್ ಟ್ರಾನ್ಸ್ಲೇಷನ್ ಇಕ್ವಿಲಿಬ್ರಿಯಮ್. ಎ ರಿಜಿಡ್ ಬಾಡಿ ಸೆಟ್ ಟು ಬಿ ಟ್ರಾನ್ಸ್ಲೇಷನ್ ಇಕ್ವಿಲಿಬ್ರಿಯಮ್ ಇಫ್ ನೆಟ್ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬಾಡಿ ಝೀರೋ. ದ ನೆಕ್ಸ್ಟ್ ಟೈಪ್ ಆಫ್ equilibrium is the rotational equilibrium. The equilibrium, rotational equilibrium. ಹೌದಾ, ನೀನು ಹೇಳ್ಬೋದು ಇವಾಗ. ಎ ರಿಜಿಡ್ ಬಾಡಿ ಸೆಟ್ ಟು ಬಿ ಇನ್ ರೊಟೇಷನಲ್ ಇಕ್ವಿಲಿಬ್ರಿಯಮ್ ಇಫ್ ನೆಟ್ ಎಕ್ಸ್ಟರ್ನಲ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ದ ಬಾಡಿ ಝೀರೋ. ಅಂದರೆ ಸಮೇಷನ್ ಟೌ, ಹೌದಾ. ಸೊ ಸಮೇಷನ್ ಟೌ ಎಕ್ಸ್ಟರ್ನಲ್ ಸಫಿಕ್ಸ್ ಎಕ್ಸ್ಟರ್ನಲ್ ಈಸ್ ಝೀರೋ, ಹೌದಾನೆ. ಯಾವಾಗ ನೆಟ್ ಎಕ್ಸ್ಟರ್ನಲ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ದ ಬಾಡಿ ಈಸ್ ಝೀರೋ, ದೆನ್ ದ ಬಾಡಿ ಸೆಟ್ ಟು ಬಿ ಅಂಡರ್ rotational equilibrium. So what is equilibrium? We know two types of equilibrium, ಒಂದು ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮ್, ಇನ್ನೊಂದು ರೊಟೇಷನಲ್ ಇಕ್ವಿಲಿಬ್ರಿಯಮ್. ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮ್ ಆಗಬೇಕಂದ್ರೆ ಎಕ್ಸ್ಟರ್ನಲ್ ಫೋರ್ಸ್ ಶುಡ್ ಬಿ ಝೀರೋ. ರೊಟೇಷನಲ್ ಇಕ್ವಿಲಿಬ್ರಿಯಮ್ ಆಗಬೇಕಂದ್ರೆ ದ ಟಾರ್ಕ್, ಎಕ್ಸ್ಟರ್ನಲ್ ಟಾರ್ಕ್, ನೆಟ್ ಎಕ್ಸ್ಟರ್ನಲ್ ಟಾರ್ಕ್ ಶುಡ್ ಬಿ ಝೀರೋ. ಓಕೆ, ದಿಸ್ ಈಸ್ ಅಬೌಟ್ ದ ಈಕ್ವಿಲಿಬ್ರಿಯಮ್. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್. ಇಂಥದ್ದು ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್. ಏನು ಸರ್ ಪಾರ್ಷಿಯಲ್ ಇಕ್ವಿಲಿಬ್ರಿಯಮಲ್ಲಿದೆ ಅಂದರೆ, ಹೌದಾ. ಸೊ ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್, ಇವಾಗ ನಾವು ಮಾತಾಡಿದ್ದು ಫುಲ್ ಇಕ್ವಿಲಿಬ್ರಿಯಮ್, ಮೆಕ್ಯಾನಿಕಲ್ ಇಕ್ವಿಲಿಬ್ರಿಯಮ್. ಅದರಲ್ಲಿ ಎರಡು ಥರ, ಒಂದು ಟ್ರಾನ್ಸ್ಲೇಷನ್ ಮತ್ತೊಂದು ರೊಟೇಷನಲ್. ಇವಾಗ ನೋಡೋಣ ವಾಟ್ ಈಸ್ ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್, ಹೌದಾ. ಸೊ ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್ ಅಂದರೆ ಏನು ಸರ್ ಅಂತ. ವಾಟ್ ಈಸ್ ಪಾರ್ಷಿಯಲ್ ಈಕ್ವಿಲಿಬ್ರಿಯಮ್, ಆಯಿತಾ. ಸೊ ನೋಡೋಣ ವಾಟ್ ಈಸ್ ಪಾರ್ಷಿಯಲ್ ಈಕ್ವಿಲಿಬ್ರಿಯಮ್. ಪಾರ್ಷಿಯಲ್ ಸ್ವಲ್ಪ ಅಂತ. ಪಾರ್ಷಿಯಲ್ ಈಕ್ವಿಲಿಬ್ರಿಯಮ್, ಪಾರ್ಷಿಯಲಿ ವ್ಯಾಕ್ಸಿನೇಟೆಡ್. ಯಾರು ಕೋವಿಡ್ದು 1 ಡೋಸ್ ತಗೊಂಡಿರ್ತಾರೆ, ಆಯಿತಾ, ಕೋವಿಶೀಲ್ಡ್ ಈಸ್ ಪಾರ್ಷಿಯಲಿ ವ್ಯಾಕ್ಸಿನೇಟೆಡ್. 2 ಡೋಸ್ ತಗೊಂಡ್ರೆ ಫುಲ್ಲಿ ವ್ಯಾಕ್ಸಿನೇಟೆಡ್ ಅಂತೀವಿ. ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್ ಅಂದರೆ ಏನು ಅಂತ ನೋಡ್ತೇನೆ. ಪಾರ್ಷಿಯಲ್ ಸ್ವಲ್ಪ ಅಂತ ನೋಡಿ. ಎ ಬಾಡಿ ಸೆಟ್ ಟು ಇನ್ ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್ ಇಫ್ ಇಟ್ ಈಸ್ ಇನ್ ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮ್, ಬಟ್ ನಾಟ್ ಇನ್ ರೊಟೇಷನಲ್ ಇಕ್ವಿಲಿಬ್ರಿಯಮ್, ಅಥವಾ ಇಫ್ ಇಟ್ ಈಸ್ ಇನ್ ರೊಟೇಷನಲ್ ಇಕ್ವಿಲಿಬ್ರಿಯಮ್ ಬಟ್ ನಾಟ್ ಇನ್ ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮ್. ಅಂದರೆ ಯಾವುದೇ ಒಂದು ಬಾಡಿ ಪಾರ್ಷಿಯಲ್ ಇಕ್ವಿಲಿಬ್ರಿಯಮಲ್ಲಿದೆ ಅಂತ ಹೇಳ್ತೀವಿ ಯಾವಾಗ ಅಂದರೆ ಅದು ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮಲ್ಲಿ ಇದೆಯಪ್ಪ, ಬಟ್ ರೊಟೇಷನಲ್ ಇಕ್ವಿಲಿಬ್ರಿಯಮಲ್ಲಿಲ್ಲ. ಅಂದರೆ ಎಲ್ಲಿದೆಯೋ ಅಲ್ಲೇ ಇದೆ, ಬಟ್ ರೊಟೇಟ್ ಆಗ್ತಾ ಇದೆ. ಅಥವಾ ಇಟ್ ಈಸ್ ಇನ್ ರೊಟೇಷನಲ್ ಇಕ್ವಿಲಿಬ್ರಿಯಮ್, ಅಂದರೆ ರೊಟೇಟ್ ಆಗ್ತಾ ಇಲ್ಲ, ಬಟ್ ಮುಂದಕ್ಕೆ ಹೋಗ್ತಾ ಇದೆ, ಹೌದಾನೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್. ಏನು ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್ ಅಂದರೆ ರಿಜಿಡ್ ಬಾಡಿ ಶುಡ್ ಬಿ ಇನ್ ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್ ಇಫ್ ಇಟ್ ಈಸ್ ಇನ್ ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮಲ್ಲಿ ಇದೆ, ಬಟ್ ರೊಟೇಷನಲ್ ಇಕ್ವಿಲಿಬ್ರಿಯಮಲ್ಲಿ ಇಲ್ಲ. ಆರ್ ಇಫ್ ಇಟ್ ಈಸ್ ಇನ್ ರೊಟೇಷನಲ್ ಇಕ್ವಿಲಿಬ್ರಿಯಮ್ ಬಟ್ ನಾಟ್ ಇನ್ ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮ್. ಅರ್ಥ ಆಗಿದೆ, ಹೌದಾನೆ. ಸೊ ದೆನ್ ದ ಬಾಡಿ ಸೆಟ್ ಟು ಬಿ ಇನ್ ಏನು ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್. ಆವಾಗ ಬಾಡಿ ನಾವೇನಂತ ಹೇಳ್ತೀವಿ, ಅದು ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್ ಇದೆ ಅಂತ ಹೇಳ್ತೀವಿ, ಹೌದಾನೆ. ಸೊ ದಿಸ್ ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್ ಕಾನ್ಸೆಪ್ಟ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಇನ್ ದಿಸ್ ಡಯಾಗ್ರಾಮ್. ನೋಡಿ, ಇಲ್ಲಿ ನೀನು ನೀಟಾಗಿ ಅರ್ಥ ಆಯ್ತು ವಾಟ್ ಈಸ್ ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್ ಅಂತ. 2 ಡಯಾಗ್ರಾಮ್ ನೋಡಿದ್ರೆ ಆಯಿತಾ. ಸೊ ಯು ಕ್ಯಾನ್ ಈಸಿ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್, ಹೌದಾನೆ. ಎಕ್ಸಾಂಪಲ್, ಫಸ್ಟ್ ಡಯಾಗ್ರಾಮ್ ನೋಡಿ. ಒಂದು ಯಾವುದೋ ರಾಡ್ ಇದೆ, ಯಾವೇ ಬಾರ್, ಹೌದಾ. ರಾಡ್ ಎ ಬಿ ಅಂತ ಕರೆಯೋಣ ಬೇಕಾದ್ರೆ ಅದಕ್ಕೆ. ರಾಡ್ ಎ ಬಿ, ಫಸ್ಟ್ ಡಯಾಗ್ರಾಮ್ ನೋಡಿ. ಸೀದಾ ಫಸ್ಟ್ ಡಯಾಗ್ರಾಮ್ ನೋಡಿ. ಫಸ್ಟ್ ಡಯಾಗ್ರಾಮ್, ಈ ಫಸ್ಟ್ ಡಯಾಗ್ರಾಮ್ ನೋಡಿ. ಸೊ ಇಟ್ ಇಸ್ ರಾಡ್ ಎ ಬಿ ಅಂತ ಕರಿತೀನಿ, ಕ್ವಾಲಿಟಿ ಅದು ರಾಡ್ ಎ ಬಿ. ನೋಟ್ಸಲ್ಲಿ ಎ ಬಿ ಅಂತಿದೆ, ಹೌದಾ. ಈ ರಾಡ್ ಎ ಬಿನ ಏನು ಮಾಡಿಬಿಟ್ಟಿದೆ, ಮಧ್ಯೆ ಇಲ್ಲೊಂದು ಪಾಯಿಂಟ್ ಇದೆ. ದಿಸ್ ಇಸ್ ದ ಸೆಂಟರ್ ಆಫ್ ದ ರಾಡ್ ಎ ಬಿ, ಆಯಿತಾ. ಕಾಲ್ ಇಟ್ ಸಿ. ಸೊ ಈ ಡಿಸ್ಟೆನ್ಸ್ ಎ ಸಿ ಸ್ಮಾಲ್ ಎಷ್ಟು ದೂರ ಇದೆ, ಇದು ಸ್ಮಾಲ್ ಎಷ್ಟು ದೂರ ಇದೆ. ದಿಸ್ ಡಿಸ್ಟೆನ್ಸ್ ಈಸ್ ಸ್ಮಾಲ್ ಎ, ದಿಸ್ ಡಿಸ್ಟೆನ್ಸ್ ಈಸ್ ಸ್ಮಾಲ್ ಎ.
ಎ ಇಂದ ಸಿಗೆ ಮತ್ತು ಬಿ ಇಂದ ಸಿಗೆ ಡಿಸ್ಟೆನ್ಸ್ ಇಸ್ ಸ್ಮಾಲ್ ಎ. ಹೌದಾನೆ. ನೋಡಿ ಇಲ್ಲೊಂದು ಫೋರ್ಸ್ ಹಿಂಗೆ ಅಪ್ಲೈ ಮಾಡ್ತೀವಿ, ಯು ಆರ್ ಅಪ್ಲೈಯಿಂಗ್ ಎ ಫೋರ್ಸ್ ಇನ್ ದಿಸ್ ಡೈರೆಕ್ಷನ್ ಎಫ್. ಅಷ್ಟೇ ಫೋರ್ಸ್ನ ಇಲ್ಲೂ ಅಪ್ಲೈ ಮಾಡ್ತೀವಿ, ಅನದರ್ ಫೋರ್ಸ್. ಏನಾಗುತ್ತೆ ಅವಾಗ ಆಬ್ಜೆಕ್ಟ್ ಜಸ್ಟ್ ಇಮ್ಯಾಜಿನ್ ನಿಮ್ಮ ಸ್ಕೇಲ್ ಈ ಕಡೆನೂ ಫೋರ್ಸ್ ಅಪ್ಲೈ ಮಾಡ್ತೀವಿ, ಈ ಕಡೆನೂ ಫೋರ್ಸ್ ಅಪ್ಲೈ, ಅವಾಗ ಏನಿರುತ್ತೆ ಸ್ಕೇಲ್ ಮುಂದಕ್ಕೆ ಹೋಗಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಟ್ ಈಸ್ ನಾಟ್ ಅಂಡರ್ ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮ್. ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮಲ್ಲಿ ಇಲ್ಲ. ರೊಟೇಟ್ ಆಗ್ತಾ ಇದೆಯಾ? ಇಲ್ಲ. ಅಂದರೆ ಮೂವ್ ಆಗ್ತಿದೆ, ರೊಟೇಟ್ ಆಗ್ತಾ ಇಲ್ಲ. ಅಂದರೆ ಇಟ್ ಈಸ್ ಅಂಡರ್ ರೊಟೇಷನಲ್ ಇಕ್ವಿಲಿಬ್ರಿಯಮ್ ಬಟ್ ನಾಟ್ ಅಂಡರ್ ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮ್. ಅಂದರೆ ಇಟ್ ಈಸ್ ಅಂಡರ್ ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್. ಎರಡನೇ ಕೇಸ್ ನೋಡಿ, ಸೇಮ್ ಎ ಬಿ, ಸೇಮ್ ಡಿಸ್ಟೆನ್ಸ್ ಎ, ದಿಸ್ ಈಸ್ ಪಾಯಿಂಟ್ ಸಿ. ಹೌದಾ? ಇಲ್ಲಿ ಒಂದು ಫೋರ್ಸ್ ಹಿಂಗೆ ಅಪ್ಲೈ ಮಾಡ್ತಾ ಇದ್ದೀವಿ, ಇನ್ನೊಂದು ಫೋರ್ಸ್ನ ಹಿಂಗೆ ಅಪ್ಲೈ ಮಾಡ್ತಾ ಇದ್ದೀವಿ. ಏನಾಗ್ಬೋದು? ಬಾಡಿ ಸ್ಟಾರ್ಟ್ಸ್ ರೊಟೇಟಿಂಗ್, ಈ ಥರ ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಇದು ರೊಟೇಟ್ ಆಗ್ತಾ ಇದೆ ಬಟ್ ಟ್ರಾನ್ಸ್ಲೇಟ್ ಆಗ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ. ಅಂದರೆ ಇಟ್ ಈಸ್ ಅಂಡರ್ ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮ್ ಬಟ್ ನಾಟ್ ಅಂಡರ್ ರೊಟೇಷನಲ್ ಇಕ್ವಿಲಿಬ್ರಿಯಮ್. ಅಂದರೆ ಇನ್ ಬೋತ್ ದ ಕೇಸಸ್ ದ ರಿಜಿಡ್ ಬಾಡಿ ಈಸ್ ಅಂಡರ್ ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್. ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್ ಆಗಬೇಕಂದ್ರೆ ಇಲ್ಲ ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮ್ ಇರಬೇಕು, ರೊಟೇಷನಲ್ ಇಕ್ವಿಲಿಬ್ರಿಯಮಲ್ಲಿ ಇರಬಾರ್ದು. ಇಲ್ಲ ರೊಟೇಷನಲ್ ಇಕ್ವಿಲಿಬ್ರಿಯಮಲ್ಲಿ ಇರಬೇಕು, ಟ್ರಾನ್ಸ್ಲೇಷನಲ್ ಇಕ್ವಿಲಿಬ್ರಿಯಮಲ್ಲಿ ಇರಬಾರ್ದು. ಅವಾಗ ಏನಂತ ಕರಿತೀವಿ? ಇಟ್ ಇಸ್ ಕಾಲ್ಡ್ ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್. ಏನಂತ ಕರಿತೀವಿ ಅದಕ್ಕೆ? ಪಾರ್ಷಿಯಲ್ ಇಕ್ವಿಲಿಬ್ರಿಯಮ್. ಸೊ ನೋಟ್ಸಲ್ಲಿ ಡಯಾಗ್ರಾಮ್ ಇದೆ ಆಯಿತಾ? ಸೊ ತಿಳ್ಕೊಳ್ಳಿ. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ ಕಪಲ್. ಏನು ಕಪಲ್ ಅಂದರೆ ಅಂತ ಆಯಿತಾ? ಸೊ ಕಪಲ್ ಅವತ್ತೇ ಹೇಳಿದೆ. ಸೊ ಕಪಲ್ ಈಸ್ ದ ಅನದರ್ ಟರ್ಮ್ ಫಾರ್ ಟಾಕ್. ಹೌದಾ? ಸೊ ಕಪಲ್, ಸೊ ಇಲ್ಲೇ ಬರೆದುಬಿಡ್ತೀನಿ. ಸೊ ವಾಟ್ ಈಸ್ ಕಪಲ್? ಈ ಡಯಾಗ್ರಾಮ್ಗೂ ಮತ್ತು ಕಪಲ್ಗೂ ಸ್ವಲ್ಪ ರಿಲೇಷನ್ ಇದೆ, ನೋಡೋಣ. ಹೌದೇನು ಕಪಲ್ ಅಂದರೆ ಏನು ಅಂತ? ಎ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸಸ್ ವಿತ್ ಡಿಫ್ರೆಂಟ್ ಲೈನ್ಸ್ ಆಫ್ ಆ್ಯಕ್ಷನ್. ಹೌದಾ? ಎ ಪೇರ್ ಆಫ್ equal and opposite forces, equal and opposite forces with different line of action, with different line of action. A pair of equal and opposite forces with different line of action, it is called as couple. ನೋಡಿ ಇಲ್ಲಿದೆಯಲ್ಲ, ಇಲ್ಲೊಂದು ಫೋರ್ಸ್ ಇದೆ, ಇಲ್ಲೂ ಒಂದು ಫೋರ್ಸ್ ಇದೆ. ಇಟ್ ಇಸ್ ಎ ಪೇರ್ ಆಫ್ ಫೋರ್ಸ್, ಈಕ್ವಲ್ ಇದಾವೆ ಎರಡೂ ಫೋರ್ಸ್, ಬಟ್ ದೇ ಆರ್ ಆ್ಯಕ್ಟಿಂಗ್ ಇನ್ ಡಿಫ್ರೆಂಟ್ ಲೈನ್. ನೋಡಿ ಇದು ಈ ಲೈನಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ, ಇದು ಈ ಲೈನಲ್ಲಿ ಆ್ಯಕ್ಟ್ ಮಾಡ್ತಾ. ಅವಾಗ ಏನಾಗುತ್ತೆ? ಈ ರಾಡ್ ಸ್ಟಾರ್ಟ್ಸ್ ರೊಟೇಟಿಂಗ್. ಹೌದಾನೆ? ಇಟ್ ಈಸ್ ಕಾಲ್ಡ್ ಎಸ್ ಕಪಲ್. ಹೌದಾನೆ? ಸೊ ನೀನು ಕಪಲ್ ಎಲ್ಲ ನೋಡ್ಬೋದು. ಯಾವುದೋ ಒಂದು ಬಾಟಲ್ದು ನೀನು ಮುಚ್ಚಳ ಓಪನ್ ಮಾಡಬೇಕಪ್ಪ. ಇಫ್ ಯು ವಾಂಟ್ ಟು ಓಪನ್ ದ ಕ್ಯಾಪ್ ಆಫ್ ಎ ಮುಚ್ಚಳ, ಹೆಂಗೆ ಮಾಡ್ತೀಯ? ಎರಡು ಬೆರಳಲ್ಲಿ ತಿರ್ಸ್ತೀಯ, ಒಂದು ಹಿಂಗೆ ಇನ್ನೊಂದು ಹಿಂಗೆ. ಹೌದಾನೆ? ಸೊ ಇಟ್ ಇಸ್ ಎ ಕಪಲ್. ಅದೇ ಥರ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸರ್ಟ್ಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಫೋರ್ಸಸ್ ಆನ್ ದ ಪೋಲ್ಸ್ ಆಫ್ ಕಂಪಾಸ್ ನೀಡಲ್. ಯಾವುದೊಂದು ಕಂಪಾಸ್ ನೀಡಲಿದೆ, ಕಂಪಾಸ್ ನೀಡಲಿ ಗೊತ್ತಲ್ಲ, ಸೂಜಿಕಾಂತ. ಹೌದಾ? ಇನ್ನೊಂದು ಕಂಪಾಸ್ ನೀಡಲಿದೆ, ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಬರುತ್ತೆ. ಅರ್ತಿಂದ ಮ್ಯಾಗ್ನೆಟಿಕ್ ಫೀಲ್ಡನ್ನು ಹಿಂಗೆ ತಿರುಗಿಸುತ್ತೆ ಹಿಂಗೆ, ದಟ್ ಈಸ್ ಕಂಪಾಸ್ ನೀಡಲ್. ಅಥವಾ ಡ್ರೈವರ್ ನೋಡಿದರೆ ಕಾರ್ ಅಥವಾ ಬಸ್ಸಲ್ಲಿ. ಹೌದಾನೆ? ಸೊ ಡ್ರೈವರ್ ಹೌದಾ? ಸೊ ಡ್ರೈವರ್ ಏನು ಮಾಡ್ತಾ ಇರ್ತಾನೆ? ಸೊ ಈ ವಿಲ್ ಬಿ ಆಯಿತಾ? ಸೊ ಡ್ರೈವರ್ ವಿಲ್ ಬಿ, ಸೊ ಅವನೇನು ಮಾಡ್ತಾ ಇರ್ತಾನೆ? ಈ ವಿಲ್ ಬಿ ಇದನ್ನು ರೊಟೇಟ್ ಮಾಡ್ತಾ ಇರ್ತಾನೆ ಇನ್ನು. ಸೊ ವಿಲ್ ಬಿ ರೊಟೇಟಿಂಗ್ ದ ಏನು, ಸೊ ವಿಲ್ ಬಿ ರೊಟೇಟಿಂಗ್ ದ ಏನು, ವಾಟ್ ಯು ಕಾಲ್ ದ, ಸೊ ಆಫ್ ದ ಸ್ಟೀರಿಂಗ್ ವೀಲ್. ಡ್ರೈವರ್ ವೀಲ್ ಹಿಡ್ಕೊಂಡಿರ್ತಾನಲ್ಲ, ಒಂದು ಕೈಯಲ್ಲಿ ಹಿಂಗೆ ತಳ್ತಾನೆ, ಇನ್ನು ಕೈಯಲ್ಲಿ ಹಿಂಗೆ ತಳ್ತಾನೆ. ಸೊ ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಕಪಲ್ಸ್. ಏನಂತ ಕರಿತೀವಿ ಅದಕ್ಕೆ? ಕಪಲ್. ಹೌದಾನೆ? ಸೊ ವಿ ಶಾಲ್ ಸ್ಟಾರ್ಟ್ ದಿಸ್ ವಿಡಿಯೋ ಹಿಯರ್, ವಿ ಶಾಲ್ ಸ್ಟಾಪ್ ದಿಸ್ ವಿಡಿಯೋ ಹಿಯರ್. ಸೊ ನೋಟ್ಸ್ ಕಳಿಸ್ತೀನಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೈಟ್ ದ ನೋಟ್ಸ್. ಅರ್ಥ ಮಾಡ್ಕೊಳ್ಳಿ, ಯಾಕಂದ್ರೆ ನೋಟ್ಸ್ ನಾನೇ ನೋಡೋಕ್ಕೆ ಹೋಗಲ್ಲ ಇವಾಗ, ಬಟ್ ನಿಮಗೆ ಫಾರ್ ಯುವರ್ ಫರ್ದರ್ ಸ್ಟಡೀಸ್. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್.